ಅನ್ನದ ತಟ್ಟೆಯ ಮೇಲೆ ಮೋದಿ ಸರ್ಜಿಕಲ್ ಸ್ಟ್ರೈಕ್. ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಇವತ್ತು ನೀವು ತಿಂತಾ ಇರೋ ಅನ್ನದ ಮೇಲೆ ನಿಮಗೆಷ್ಟು ಅಧಿಕಾರ ಇದೆ ಗೊತ್ತಾ? ಅದು ನಿಮ್ಮ ಕಷ್ಟದ ಹಣದಿಂದಲೇ ಬಂದಿರಬಹುದು. ಆದ್ರೆ ಆ ಅನ್ನದ ಅಸಲಿ ಕೀಲಿಕೈ ಇರೋದು ನಮ್ಮ ದೇಶದಲ್ಲ, ಬದಲಿಗೆ ಅರಬ್ ರಾಷ್ಟ್ರಗಳ ಯಾವುದೋ ಒಂದು ಸಮುದ್ರದ ಮೂಲೆಯಲ್ಲಿ. ಹೌದು, ನಾವು ಕೃಷಿ ಪ್ರಧಾನ ದೇಶ ಅಂತ ಎದೆಯುಬ್ಬಿಸಿ ಹೇಳ್ತೀವಿ. ಆದ್ರೆ ಅದೇ ಕೃಷಿಗೆ ಬೇಕಾದ ಒಂದು ಚೀಲ ರಸಗೊಬ್ಬರಕ್ಕಾಗಿ ನಾವು ಇವತ್ತು ಪರದೇಶಗಳ ಮುಂದೆ ಕೈಚಾಚಬೇಕಾದ ಸ್ಥಿತಿ ಇದೆ. ಒಂದ್ ವೇಳೆ ಸಮುದ್ರದ ಆ ಒಂದು ಮಾರ್ಗ ಬಂದಾದ್ರೆ ನಿಮ್ಮ ತಟ್ಟೆ ಖಾಲಿ ಆಗೋಕೆ ಕೆಲವು ದಿನ ಸಾಕು. ಹಾಗಾದ್ರೆ ಏನಿದು ಆತಂಕ? ಅಸಲಿ ಕತೆ ಏನು? ಬನ್ನಿ ನೋಡೋಣ. ನಮ್ಮ ದೇಶದ ಹೊಲಗಳಿಗೆ ಬೇಕಾದ ರಸಗೊಬ್ಬರದ ಕಚ್ಚಾ ವಸ್ತುಗಳು ಬರಬೇಕಾದ್ರೆ ಹಾರ್ಮುಜ್ ಜಲಸಂಧಿ ಅನ್ನೋ ಪುಟ್ಟ ಸಮುದ್ರ ಮಾರ್ಗ ದಾಟಲೇಬೇಕು. ಇದು ಇರೋದು ಇರಾನ್ ಪಕ್ಕದಲ್ಲಿ. ಇವತ್ತು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಆ ಮಾರ್ಗವನ್ನ ಇರಾನ್ ಬಂದ್ ಮಾಡಿದೆ. ಅಂದ್ರೆ ನಮ್ಮ ದೇಶಕ್ಕೆ ಬರಬೇಕಾದ ನೈಸರ್ಗಿಕ ಅನಿಲ ಮತ್ತು ರಸಗೊಬ್ಬರ ಸಾಗಿಸುವ ಹಡಗುಗಳು ಅರ್ಧ ದಾರಿಯಲ್ಲೇ ನಿಂತು ಹೋಗಿದೆ. ಅಚ್ಚರಿಯ ವಿಷಯ ಅಂದ್ರೆ 10 ವರ್ಷಗಳಿಂದ ವಿಶ್ವಗುರು ಅಂತ ಹೇಳಿಕೊಳ್ತಿರೋ ನಮ್ಮ ದೇಶ ಇವತ್ತಿಗೂ ತನ್ನ ಕೃಷಿ ಭದ್ರತೆಗಾಗಿ ಇಂತಹದ್ದೊಂದು ಸೂಕ್ಷ್ಮ ಜಲಮಾರ್ಗದ ಮೇಲೆ ಅವಲಂಬಿತವಾಗಿದೆ. ಇದು ನಮ್ಮ ರಾಷ್ಟ್ರೀಯತೆಯ ಭದ್ರತೆಯ ಅತಿ ದೊಡ್ಡ ಸೋಲು ಅಲ್ವೇ? ಭಾರತಕ್ಕೆ ರಸಗೊಬ್ಬರ ಅಂದ್ರೆ ಅದು ಬರೀ ಕೆಮಿಕಲ್ ಅಲ್ಲ, ಅದು ನಮ್ಮ ಆಹಾರದ ಪ್ರಾಣ. ನಮಗೆ ಬೇಕಾದ ಸಾರಜನಕಕ್ಕೆ ಗ್ಯಾಸ್ ಬೇಕು, ರಂಜಕಕ್ಕೆ ಮೊರಾಕೋ ದೇಶವನ್ನ ಕಾಯ್ಬೇಕು, ಪೊಟ್ಯಾಷಿಯಂ ರಷ್ಯಾ ಕೆನಡಾ ಕೊಡಬೇಕು. ಇಲ್ಲಿ ಒಂದೇ ಒಂದು ಲಿಂಕ್ ಕಟ್ಟಾದ್ರೂ ನಮ್ಮ ಆಹಾರ ಉತ್ಪಾದನೆ ಕುಸಿದು ಹೋಗ್ತದೆ. ಹಸಿರು ಕ್ರಾಂತಿಯ ಹೆಸರಿನಲ್ಲಿ ನಾವು ಮಣ್ಣಿಗೆ ರಾಸಾಯನಿಕ ಹಾಕೋದನ್ನ ಕಲಿಸಿದ್ವಿ. ಆದ್ರೆ ಆ ರಾಸಾಯನಿಕ ತಯಾರಿಸೋ ಶಕ್ತಿಯನ್ನ ಮಾತ್ರ ನಮ್ಮ ದೇಶದಲ್ಲಿ ಬೆಳೆಸಲಿಲ್ಲ. ಇವತ್ತು ಪಂಜಾಬ್ ಮತ್ತು ಹರಿಯಾಣದ ಮಣ್ಣು ಸಂಪೂರ್ಣವಾಗಿ ಬಂಜರವಾಗ್ತಾ ಇದೆ. ಅಲ್ಲಿನ ನೀರು ವಿಷವಾಗ್ತಾ ಇದೆ. ಇದು ಕೇವಲ ರಸಗೊಬ್ಬರದ ಕೊರತೆಯಲ್ಲ, ಇದು ವ್ಯವಸ್ಥಿತವಾಗಿ ನಾವೇ ಮಾಡಿಕೊಂಡಿರುವ ಆಹಾರ ಬಿಕ್ಕಟ್ಟು. ಪ್ರಧಾನಿ ಮೋದಿ ಅವರೇ, ನೀವು ವಿದೇಶಕ್ಕೆ ಹೋದಾಗ ಅಲ್ಲಿನ ನಾಯಕರನ್ನ ಮೈ ಫ್ರೆಂಡ್ ಅಂತ ಅಪ್ಪಿಕೊಳ್ತೀರಿ, 10 ಫಾರಿನ್ ಟೂರ್ ಮಾಡ್ತೀರಿ. ಆದ್ರೆ ಆ ಫ್ರೆಂಡ್ಶಿಪ್ ನಿಮ್ಮ ದೇಶದ ರೈತರಿಗೆ ಬೇಕಾದ ರಸಗೊಬ್ಬರದ ಭದ್ರತೆಯನ್ನ ಯಾಕೆ ತಂದುಕೊಟ್ಟಿಲ್ಲ? 10 ವರ್ಷಗಳಿಂದ ಆತ್ಮನಿರ್ಭರ ಅಂತ ಭಾಷಣ ಮಾಡ್ತಿದ್ದೀರಿ. ಆದ್ರೆ ರಸಗೊಬ್ಬರದ ವಿಷಯದಲ್ಲಿ ನಾವು ಇಂದಿಗೂ ಯಾಕೆ ಪರಾವಲಂಬಿಗಳಾಗಿದ್ದೇವೆ? ನಿಮಗೆ ಈ ನಮ್ಮ ದೇಶದ ಮೇಲೆ ಅಷ್ಟು ಪ್ರೀತಿ ಇದ್ರೆ ಈ ಮಣ್ಣು ರಸಗೊಬ್ಬರದ ವಿಷದಿಂದ ಸತ್ತು ಹೋಗ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇಲ್ವಾ? ಬರೀ ಫೋಟೋ ಶೂಟ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ನಿಂದ ಹೊಟ್ಟೆ ತುಂಬಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ ಮೋದಿ ಅವರೇ? ಸರ್ಕಾರ ರಸಗೊಬ್ಬರದ ಮೇಲೆ ಲಕ್ಷಾಂತರ ಕೋಟಿ ಸಬ್ಸಿಡಿ ಕೊಡ್ತಿದೆ ಅಂತ ಪ್ರಚಾರ ಮಾಡ್ತಾರೆ. ಆದ್ರೆ ಈ ಹಣ ಹೋಗ್ತಿರೋದು ಯಾರ ಜೇಬಿಗೆ? ಅದು ಸೀದಾ ವಿದೇಶಿ ಗ್ಯಾಸ್ ಮತ್ತು ರಸಗೊಬ್ಬರಗಳ ಕಂಪನಿಗಳ ಬೊಕ್ಕಸ ತುಂಬ್ತಾ ಇದೆ. ದೇಶದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಳಸಬೇಕಾದ ಜನರ ತೆರಿಗೆ ಹಣವನ್ನ ನೀವು ಆಮದು ಬಿಲ್ ಕಟ್ಟೋಕೆ ಬಳಸ್ತಾ ಇದ್ದೀರಿ. ಡಿಜಿಟಲ್ ಇಂಡಿಯಾ ಮತ್ತು ಸ್ಮಾರ್ಟ್ ಸಿಟಿಗಳ ಕನಸು ಕಾಣೋ ನಿಮಗೆ ಮಣ್ಣಿನ ಒಳಗಿರುವ ಪೋಷಕಾಂಶಗಳ ಕೊರತೆ ಮತ್ತು ಅದರಿಂದ ಉಂಟಾಗಲಿರುವ ಹಸಿವಿನ ಬಿಕ್ಕಟ್ಟು ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ಮ ಕೃಷಿ ನೀತಿಯಲ್ಲಿ ಇರೋ ಈ ಬೌದ್ಧಿಕ ದಿವಾಳಿತನಕ್ಕೆ ದೇಶ ಮುಂದೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಈಗ ಸರ್ಕಾರ ನ್ಯಾನೋ ಯೂರಿಯಾ ಮತ್ತು ಡ್ರೋನ್ ನಂತಹ ಹೊಸ ನಾಟಕ ಶುರು ಮಾಡಿದೆ. ಬಡ ರೈತರಿಗೆ ಡ್ರೋನ್ ತಂತ್ರಜ್ಞಾನ ಸಿಗುತ್ತಾ ಅನ್ನೋ ಕನಿಷ್ಠ ಜ್ಞಾನವೂ ಸರ್ಕಾರಕ್ಕೆ ಇಲ್ಲ. ವಿದೇಶಿ ಪ್ರವಾಸಗಳಲ್ಲಿ ಹೈಟೆಕ್ ಒಪ್ಪಂದ ಮಾಡಿಕೊಳ್ಳೋ ಪ್ರಧಾನಿಯವರಿಗೆ ಹಳ್ಳಿಯ ರೈತನ ಬವಣೆಗಳು ಮರೆತು ಹೋಗಿರೋ ಹಾಗಿದೆ. ಕೇವಲ ಕಾರ್ಪೊರೇಟ್ ಶೈಲಿಯ ಪರಿಹಾರವನ್ನ ರೈತರ ಮೇಲೆ ಹೇರೋದನ್ನ ಬಿಡಿ, ಮಣ್ಣಿನ ಆರೋಗ್ಯ ಸುಧಾರಿಸೋ ಕಡೆ ಗಮನ ಕೊಡದೆ ಬರೀ ಚಂದದ ಹೆಸರಿಟ್ಟು ಹೊಸ ಬಾಟ್ಲಿಯಲ್ಲಿ ಹಳೆ ವಿಷವನ್ನೇ ಮಾರೋದು ಎಷ್ಟು ಸರಿ ಅಂತ ಹೇಳಿ? ಇಲ್ಲಿರೋ ಅಸಲಿ ಗುಟ್ಟೆ ಬೇರೆ. ಸರ್ಕಾರಕ್ಕೆ ಮಣ್ಣು ಉಳಿಸೋದಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಕಂಪನಿಗಳ ಲಾಭ ಮುಖ್ಯವಾಗಿದೆ. ರೈತರು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಿದ್ರೆ ಈ ರಸಗೊಬ್ಬರದ ಕಂಪನಿಗಳ ಗತಿ ಏನಾಗ್ಬೇಡ? ಅದಕ್ಕಾಗಿ ಸರ್ಕಾರ ಒಂದು ಕಡೆ ನೈಸರ್ಗಿಕ ಕೃಷಿ ಬಗ್ಗೆ ಭಾಷಣ ಮಾಡ್ತಲೇ ಮತ್ತೊಂದು ಕಡೆ ರಾಸಾಯನಿಕ ಗೊಬ್ಬರಗಳಿಗೆ ಸಾವಿರಾರು ಕೋಟಿ ಹಣವನ್ನ ಸುರಿತಾ ಇದೆ. ಈ ದ್ವಂದ್ವ ನೀತಿಯಿಂದಾಗಿ ರೈತ ಇತ್ತ ನೈಸರ್ಗಿಕ ಕೃಷಿಯೂ ಮಾಡಲಾಗದೆ ಅತ್ತ ರಾಸಾಯನಿಕ ಗೊಬ್ಬರವನ್ನೂ ತೆಗೆದುಕೊಳ್ಳಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ರೈತರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳೋ ಪ್ರಧಾನಿಯವರು
ವಾಸ್ತವದಲ್ಲಿ ರೈತರನ್ನೇ ಈ ಕಾರ್ಪೊರೇಟ್ ವಿಷವರ್ತುಲಕ್ಕೆ ಬಲಿ ಕೊಡ್ತಾ ಇರೋದು ಯಾಕೆ? ಸರ್ಕಾರವು ಬರೀ ಉತ್ಪಾದನೆಯ ಅಂಕಿಅಂಶಗಳನ್ನ ತೋರಿಸಿ ಎಲ್ಲವೂ ಸರಿಯಾಗಿದೆ ಅಂತ ನಂಬಿಸ್ತಾ ಇದೆ. ಆದ್ರೆ ಮಣ್ಣಿನ ಸತ್ವ ವರ್ಷದಿಂದ ವರ್ಷಕ್ಕೆ ಕುಸಿತಾನೇ ಇದೆ. ಆ ಅಂಕಿಅಂಶಗಳು ಎಷ್ಟು ದಿನ ನಮ್ಮನ್ನ ಕಾಪಾಡಬಹುದು? ನಮ್ಮ ದೇಶದ 440 ಜಿಲ್ಲೆಗಳಲ್ಲಿ ಅಂತರ್ಜಲ ಇವತ್ತು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ಇದಕ್ಕೆ ಕಾರಣ ಈ ಅತಿಯಾದ ರಸಗೊಬ್ಬರಗಳ ಬಳಕೆ. ಪ್ರಧಾನಿಯವರೇ, ನೀವು ನಿಮ್ಮ ಪ್ರಚಾರಕ್ಕಾಗಿ ಬಳಸುವ ಹಣದ ಸ್ವಲ್ಪ ಭಾಗವನ್ನ ಮಣ್ಣಿನ ಸಂಶೋಧನೆಗೆ ಅಥವಾ ದೇಶೀಯ ಗೊಬ್ಬರಗಳ ಘಟಕಗಳ ಆಧುನೀಕರಣಕ್ಕೆ ಬಳಸಿದ್ರೆ ಎಂದು ನಾವು ಹಾರ್ಮುಜ್ ಜಲಸಂಧಿಯ ಹಡಗುಗಳಿಗಾಗಿ ಕಾದು ಕೂರಬೇಕಾಗಿರಲಿಲ್ಲ. ಇದು ಬರೀ ಕೃಷಿ ವೈಫಲ್ಯ ಅಲ್ಲ, ಇದು ಭಾರತದ ಭವಿಷ್ಯದ ಮೇಲೆ ನಡೀತಾ ಇರುವ ಅತಿ ದೊಡ್ಡ ಆರ್ಥಿಕ ಮತ್ತು ಆಹಾರದ ಮೇಲಿನ ಸರ್ಜಿಕಲ್ ಸ್ಟ್ರೈಕ್. ಸ್ನೇಹಿತರೆ, ಕೆಂಪುಕೋಟೆಯ ಮೇಲೆ ನಿಂತು ನೀಡೋ ಭರವಸೆಗಳು ಹೊಟ್ಟೆ ತುಂಬಿಸೋದಿಲ್ಲ. ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಂಡು ಈ ಪರಾವಲಂಬಿ ನೀತಿಯನ್ನ ಬದಲಾಯಿಸದಿದ್ರೆ ಮುಂದಿನ ಪೀಳಿಗೆಗೆ ನಾವು ಬರೀ ವಿಷಪೂರಿತ ಭೂಮಿಯನ್ನಷ್ಟೇ ಬಳುವಳಿಯಾಗಿ ನೀಡಬೇಕಾಗುತ್ತೆ. ಪ್ರಚಾರದ ಹೊಳಪಿನಲ್ಲಿ ಈ ಕಹಿ ಸತ್ಯಗಳು ಮರೆಯಾಗಬಾರದು. ಇದು ನಮ್ಮ ಅನ್ನದ ಪ್ರಶ್ನೆ, ಇದು ನಿಮ್ಮ ಬದುಕಿನ ಪ್ರಶ್ನೆ. ಯೋಚನೆ ಮಾಡಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.